ಬೆಳಗಾವಿಯಲ್ಲಿ ಶಾಸಕರಿಗೆ ಸಿಎಂ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ಮೊದಲ ಭೇಟಿಯಲ್ಲೇ ವಿಶ್ವಾಸಕ್ಕೆ ಯತ್ನಿಸಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಒಂದು ಔತಣವನ್ನು ಆಯೋಜನೆ ಮಾಡಿದ್ರು. ಮೊದಲ ಭೇಟಿಯಲ್ಲೇ ವಿಶ್ವಾಸಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರ ವಿಶ್ವಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಸಿಎಂ ಆದ್ಮೇಲೆ ಬೆಳಗಾವಿಗೆ ಮೊದಲ ವಿಸಿಟ್ ಅನ್ನ ಕೊಟ್ಟಿರೋದು. ಖಾಸಗಿ ಹೋಟೆಲ್ನಲ್ಲಿ ಶಾಸಕರಿಗೆ ಊಟ ಉಪಚಾರ ಎಲ್ಲ ಜೋರಾಗಿತ್ತು. ನಿನ್ನೆ ವಿರೋಧಿ ಬಣ ವಿಶ್ವಾಸಕ್ಕೂ ಕೂಡ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸಚಿವ ಜಾರಕಿಹೊಳಿಗೆ ಡಿಕೆ ಒಂದಿಷ್ಟು ಪ್ರಯಾರಿಟಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಗಮನಿಸಿದ್ವಿ. ಬನ್ನಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಈಶ್ವರ್ ಖಂಡ್ರೆ ಅವರನ್ನ ಸ್ವಲ್ಪ ಸೈಡ್ಗೆ ಹಾಕಿ ಜಾರಕಿಹೊಳಿ ಅವರನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಒಂದು ಕಡೆ ರೈತರ ಸಮಸ್ಯೆ, ಈಗಾಗಲೇ ಬರಗಾಲ, ಮಳೆ ಬಾಧಿತ ಪ್ರದೇಶಗಳು, ಮಳೆ ಬರದೇ ಕಂಗಾಲಾಗಿರೋ ಪ್ರದೇಶಗಳಿಗೆಲ್ಲ, ಅದರಲ್ಲೂ ಮೊನ್ನೆಯಷ್ಟೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗಿದ್ರು. ನಿನ್ನೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರವಾಸದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತಾನು ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಈ ರೀತಿಯಾಗಿ ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಭಾಗದ ಶಾಸಕರ ಜೊತೆಯಲ್ಲಿ ಒಂದು ಖಾಸಗಿ ಹೋಟೆಲಲ್ಲಿ ಮೀಟಿಂಗ್ ಮಾಡಿದ್ರು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಅವರವರ ಬೇಡಿಕೆ ಏನಿದೆ, ಮುಂದೆ ಏನು ಮಾಡ್ಬೋದು, ಎರಡನೇ ಪಟ್ಟಿ ವಿಚಾರ ಇದೆ. ಅಷ್ಟೇ ಅಲ್ಲ, ಜಾರಕಿಹೊಳಿ ಅವರಿಗೆ ಒಂದು ಹೆಚ್ಚಿನ ಆದ್ಯತೆ ಜೊತೆಯಲ್ಲಿ ವಿರೋಧಿ ಬಣ ಅಪೋಸಿಷನ್ ಪಾರ್ಟಿಯಲ್ಲಿರುವಂಥವ್ರನ್ನೂ ಕೂಡ ಒಳ್ಳೆ ರೀತಿಯಾಗಿ ಮಾತಾಡಿಸ್ಕೊಂಡು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಅವರ ಸ್ಟ್ರಾಟಜಿನೇ ಅರ್ಥ ಆಗಲ್ಲ. ಆದರೆ ನಿನ್ನೆ ಮೊದಲ ಬಾರಿಗೆ ಬೆಳಗಾವಿ ನಾಡಿಗೆ ಕಾಲಿಡ್ತಿದ್ದಂತೆ ಎಲ್ಲರನ್ನ ಒಗ್ಗೂಡಿಸಿ ಮೀಟಿಂಗ್ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಶಾಸಕರಿಗೆ ಊಟ ಕೊಟ್ಟು ಡಿಕೆ ಫ್ರೆಂಡ್ಶಿಪ್ ಅನ್ನ ಗಟ್ಟಿಗೊಳಿಸುತ್ತಿದ್ದಾರೆ. ಶಾಸಕರಾಗಿರುವಂತ ರಾಜು ಕಾಗೆ, ವಿಶ್ವಾಸು ವೈದ್ಯ, ಮಹತೇಶ ಕೌಜಲಗಿ, ಪ್ರಸಾದ್ ಅಭಯ್ಯ ಸೇರಿದಂತೆ ಆಸಿಫ್ ಫೇಟ್ ಅವರು ಇದ್ರು. ನಂತರದಲ್ಲಿ ಶ್ರೀನಿವಾಸ್ ಮಾನೆ ಇದ್ರು. ಯಾಸೇರ ಪಟಾಡ್ ಅವರು ಒಂದು ಕಡೆ ಆದರೆ, ನಂತರ ಅಶೋಕ್ ಪಟ್ಟಣ್ಣು, ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಇತರು ಆ ಭಾಗದ ಹಿರಿಯ ನಾಯಕರು ಇವರೆಲ್ಲ. MLC ಹಟ್ಟಿಹೊಳಿ, ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಶಾಸಕರಿಗೆ ಡಿನ್ನರ್ ಅನ್ನ ಆಯೋಜಿಸಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲ ಕೂತ್ಕೊಂಡು ಒಂಚೂರು ಮಾತುಕತೆ ಮಾಡಿ ಆ ಭಾಗದ ಸಮಸ್ಯೆಗಳು ಏನಿದೆ, ನಂತರದಲ್ಲಿ ಮುಂದೇನು ಮಾಡ್ಬೋದು ಅಂತ ಜೊತೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಯಾಗಿ ಮೊದಲ ಬಾರಿ ಮಾಡೋ ಮೀಟಿಂಗ್ ಇದೆಯಲ್ಲ, ಇದು ಸಹಜವಾಗಿಯೇ ಒಂದಿಷ್ಟು ಮಹತ್ವ ಪಡ್ಕೊಳ್ಳೋದು. ಆ ಭಾಗದ ಯುವ ನಾಯಕರು, ಮುಖಂಡರು, ಶಾಸಕರು, MLCಗಳು ಸೇರಿದಂತೆ ಹಿರಿಯ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿದ್ದರು. ಒಬ್ಬೊಬ್ಬರನ್ನೇ ಕೂರಿಸ್ಕೊಂಡು ಮಾತನಾಡ್ತಾ ಇದ್ರು. ಒಂದಿಷ್ಟು ಕಾಲವನ್ನು ಕಳೆದಿದ್ದಾರೆ. ಇವತ್ತು ಕೂಡ ನಾನಾ ಭಾಗದಲ್ಲೆಲ್ಲ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಅವರ ಈ ಒಂದು ಭೇಟಿ, ಇದೊಂದು ಡಿನ್ನರ್ ಮೀಟಿಂಗ್ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನಲ್ಲಿ ಏನೇನು ಅಸಮಾಧಾನ, ಒಳಗೆ ಒಂದಿಷ್ಟು ನಿಗಿ ಕೆಂಡದ ವಾತಾವರಣ ಇತ್ತು. ಸ್ವಲ್ಪ ಮಟ್ಟಿಗೆ ಎಲ್ಲರನ್ನ ಮಾತನಾಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.